ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಇವಾಗ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶ್ವಲ್ ನಮ್ಮ ಮಾರ್ನಿಂಗ್ ರೂಟೀನ್ ಏನಪ್ಪ ಅಂದರೆ ನಮ್ಮ ಕೋಳಿಗಳು ಯಾವ ಥರ ಇದೆ ಅಂತ ನೋಡಿದೆ. ಇವಾಗ ನಮ್ಮ ಕೋಳಿ ಶೆಡ್ ಕಡೆ ಹೊಡೋಣ. ಇವಾಗ ಎಲ್ಲ ಕೋಳಿಗಳು ಫಸ್ಟ್ ಕ್ಲಾಸ್ ಇದ್ದಾವೆ. ಫುಡ್ಡನ್ನು ಹಾಕಿದ್ದಾರೆ, ಫುಡ್ಡೆಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. 2 ಕಂಟೈನರಲ್ಲಿ ಫುಡ್ ಇದೆ, ಫೀಡ್ರ್ ಒಳಗಡೆ ಫುಡ್ ಇದೆ. ಮೊಟ್ಟೆ ನೋಡ್ತಿದ್ದೀರಿ ನೀವು ಇಲ್ಲೇ, ಮೊಟ್ಟೆ ಹಾಕಿದೆ ನೋಡ್ರಿ. ಡ್ರಿಂಕರಲ್ಲಿ ಸ್ವಲ್ಪ ನೀರು ಕಡಿಮೆ ಇದೆ, ನಾಳೆ ನೀರು ಚೇಂಜ್ ಮಾಡೋಣ ಅದನ್ನ. ಇವತ್ತು ಒಂದೇ ಮೊಟ್ಟೆ ಇದೆ, ಇಲ್ಲಾಂದರೆ ರೆಗ್ಯುಲರಾಗಿ 2 ರಿಂದ 3 ಮೊಟ್ಟೆ ಬಂದೇ ಬರುತ್ತೆ. ಇಲ್ಲೇನು ನೋಡ್ತಿದ್ದೀರಿ ನೀವು, ಶೆಡ್ ಒಳಗಡೆ ಜೇಡ್ರ ಬೆಲೆ ತುಂಬಾ ಕಟ್ಟಿಬಿಟ್ಟಿದೆ. ಒಂದ್ಸಲಿ ವೀಕೆಂಡಲ್ಲಿ ಕ್ಲೀನ್ ಮಾಡಬೇಕಿತ್ತು. ಇವಾಗ ಶೆಡ್ ಸುತ್ತಲೂ ಅದೇ ಇದೆ. ಯಾಕೋ ಐಟಮ್ ಸಿಕ್ಕಾಪಟ್ಟೆ ಆಗಿದೆ, ಅದನ್ನ ಕ್ಲೀನ್ ಮಾಡೋಣ ಅಂತ. ಎಲ್ಲ ಕೋಳಿಗಳು ಫುಲ್ ಆರಾಮಾಗಿ ತಿನ್ಕೊಂಡು ತಮ್ಮ ಸಮಯವನ್ನು ಕಳೀತಾ ಇದ್ದಾವೆ, ಏನು ತೊಂದರೆ ಇಲ್ಲ, ಫುಲ್ ಆರೋಗ್ಯವಾಗಿದ್ದಾವೆ. ಆಲ್ಮೋಸ್ಟ್ ಫೀಡ್ರಲ್ಲಿ ಫೀಡ್ ಇದೆ, ಖಾಲಿ ಆದರೆ ಮತ್ತೆ ಹಾಕೋಣ ಅಂತ, ಇಲ್ಲಾಂದ್ರೆ ಸಂಜೆ ಕ್ಲೋಸ್ ಮಾಡೋ ಟೈಮಲ್ಲಿ ಹಾಕೋಣ. ಹಾಗಿದ್ರೆ ನಾವು ಇವಾಗ ಹೊರಡೋಣ ಇಲ್ಲಿಂದ. ನೋಡ್ರಿ, ಇದು ಮೊಟ್ಟೆ ಇದಕ್ಕಿಂತ ಚಿಕ್ಕದು ಬರುತ್ತೆ ಮೊಟ್ಟೆ. ನಾನು ಮೊನ್ನೆ ನಿಮ್ಗೆ ಹೇಳಿದ್ನಿಲ್ರಿ, ಯಾವುದಾದ್ರೂ ಕೋಳಿ ಫಸ್ಟ್ ಟೈಮ್ ಮೊಟ್ಟೆ ಹಾಕ್ಬೇಕಂದ್ರೆ ಇಷ್ಟಿಷ್ಟಿಂದ ಹಾಕಿತ್ತು. ಇವತ್ತಿನ ವಾತಾವರಣ ಮಾತ್ರ ಬಿಸಿ ಇದೆ. ಈ ಮೊಟ್ಟೆನ ಸರಿಯಾದ ಪ್ಲೇಸಲ್ಲಿ ಇಟ್ಟು ಬಂದ್ಬಿಡೋಣ, ಇಲ್ಲ ಅಂತಂತಂದರೆ ಮತ್ತೆ ಡ್ಯಾಮೇಜ್ ಆದರೆ ಕಷ್ಟ. ಕೋಳಿ ಮೊಟ್ಟೆನ ಪ್ರಾಪರ್ ಲೊಕೇಶನಲ್ಲಿ ಇಟ್ಟಾಯಿತು. ಮತ್ತು ಪಪ್ಪಾಯ ಹಣ್ಣಾಗಿದೆ, ತಗೊಂಡ ಬನ್ನಿರಿ. ನೋಡಿರಿ, ಮೊನ್ನೆ ತೆಗೆದಿದ್ವಿ, ಮತ್ತು ಇವತ್ತು ಹಣ್ಣಾಗಿದೆ. ಇನ್ನೊಂದೆರಡು ಪಪ್ಪಾಯ ಹಣ್ಣು ಆಗಿರ್ಬೇಕು, ಅವನ್ನೂ ಕಟ್ ಮಾಡೋಣ ಇವಾಗ. ಆಗಿದೆ, ಇಲ್ಲೂ ಒಂದು ಆಗಿದೆ. ಮತ್ತು ಇವತ್ತು 2 ಆಗಿದೆ. ತೊಗೊಂಡು ಹೊರಡೋಣ ಇವಾಗ. ಮನೆದು 2 ಆಗಿತ್ತು, ಅಲ್ಲೇ ಏನಾಗಿದೆ ಗೊತ್ತಿಲ್ಲ, ಕಟ್ ಮಾಡಬೇಕು ಇವತ್ತು. ಪ್ರತಿದಿನ ಆಗ್ತಾನೆ ಇದೆ. ಆಲ್ಮೋಸ್ಟ್ ಅಲ್ಲ, ಮುಂಜಾನೆ ಎಲ್ಲ ಕಾರ್ಯಕ್ರಮಗಳು ಮುಗಿದ್ವು. ಇವಾಗ ನಾವು ಸ್ನಾನ ಮಾಡ್ಕೊಂಡ್ಬಂದ ನಮ್ಮ ವರ್ಕ್ನ ಕಂಟಿನ್ಯೂ ಮಾಡೋಣ. ಬೆಳಗಿನ ಕಾರ್ಯಕ್ರಮಗಳೆಲ್ಲ ಮುಗಿದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ದೇವ್ರ ನಮಸ್ಕಾರ ಮಾಡಿ ಬಂದ್ವಿ. ಇವಾಗ ಸ್ವಲ್ಪ ನಿನ್ನೆ ನಾವು ಒಂದು ಹೋಟೆಲ್ದ ಪ್ರಮೋಷನ್ ಮಾಡಿದ್ವಿ, ಅದನ್ನ ವಿಡಿಯೋನ ಎಡಿಟ್ ಮಾಡೋಣ. ಅದಾದಮೇಲೆ ಆಚೆ ಕಡೆ ಹೋಗ್ಬೇಕಾ, ಮತ್ತೊಂದು ಬಿಸ್ನೆಸ್ ಸೆಟಪ್ ಇದೆ, ಮೀಟಿಂಗ್ ಇದೆ, ಅದೊಂದು ಮಾಡಬೇಕಾ. ಇವಾಗ ಎಡಿಟಿಂಗ್ ಕಂಪ್ಲೀಟ್ ಮಾಡಿಬಿಟ್ಟು ಮುಂದಿನ ಕೆಲಸ ನೋಡೋಣ. ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಯಿತಾ. ಅದನ್ನು ವರ್ಕ್ ಪೆಂಡಿಂಗ್ ಇತ್ತು, ಅದು ವರ್ಕ್ ಕಂಪ್ಲೀಟ್ ಆಗಿದೆ. ಆಗುವಾಗ ಮತ್ತೆ ಬೇರೆ ವರ್ಕ್ನ ಪ್ಲ್ಯಾನ್ ಮಾಡೋಣ. Welcome to this step-by-step guide on renewing your digital signature certificate, DSC. ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಡಿಫ್ರೆಂಟ್ ಆಗಿರಲಿ ಅಂತ ಇವತ್ತು ಒಂದು ಹೋಟೆಲ್ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ. ದ ನೇಮ್ ಆಫ್ ದಿ ಹೋಟೆಲ್ ಇಸ್ ನ್ಯೂ ಸಿಟಿ ಪ್ಯಾಲೇಸ್. ಇದ ಲೊಕೇಶನ್ ಬಂದ್ಬಿಟ್ಟು ಕೆಳಗೆರೆ ಆಂಜನೇಯ ನಗರ ಬೈಪಾಸ್ ಹೋಟೆಲ್ ಅಂತ ನಾನು ಚಿಕನ್ ತಂದೂರಿ ಯಾವುದು ಕಾಂಪ್ರಮೈಸ್.
ಆಲ್ಮೋಸ್ಟ್ ಎಲ್ಲ ವಿಡಿಯೋ ಪರ್ಫೆಕ್ಟಾಗಿ ಬಂದಿದೆ. ಇಲ್ಲಿ ಫ್ಯಾಮಿಲಿ ಬರ್ಬೋದು, ಫ್ರೆಂಡ್ಸ್ ಬರ್ಬೋದು. ಇಲ್ಲಿ ಬಂದು ನೀವು ಇಂಟರ್ನೆಟ್ ಟೇಸ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಎಡಿಟಿಂಗ್ ವರ್ಕ್ ಎಲ್ಲ ಮುಗೀತು. ನಾವು ಇವಾಗ ದೇವಸ್ಥಾನಕ್ಕೆ ಹೊಡ್ತಿದ್ದೇವೆ. ಯಾಕಪ್ಪ ಅಂತಂದ್ರೆ ದೇವಸ್ಥಾನದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮನ ಮುಗಿಸ್ಕೊಂಡು ಬಂದು ಮುಂದಿನ ಕಾರ್ಯಕ್ರಮಕ್ಕೆ ಪ್ಲ್ಯಾನ್ ಮಾಡೋಣ. ಹಾಗಿದ್ರೆ ಇವಾಗ ಹೊರಡೋಣ. ನಾನು ಇವಾಗ ದೇವಸ್ಥಾನದಲ್ಲೇ ಕನೆಕ್ಟ್ ಆಗ್ತೀನಿ. ಜಸ್ಟ್ ನಾವು ದೇವಸ್ಥಾನಕ್ಕೆ ಬಂದ್ವಿ. ದರ್ಶನ ಎಲ್ಲ ಆಯ್ತಾ? ಪ್ರಸಾದ ಕಾರ್ಯಕ್ರಮ ನಡೀತಾ ಇದೆ. ಪ್ರಸಾದ ತೊಗೊಂಡು ಹೊರಡೋಣ ಇವಾಗ. ದರ್ಶನನೂ ಆಯ್ತಾ, ಪ್ರಸಾದನ ತೊಗೊಂಡಾಯ್ತಾ, ನಾವು ಇವಾಗ ಹೊರಡ್ತಾ ಇದ್ದೇವೆ. ದರ್ಶನ ಮುಗಿಸ್ಕೊಂಡು ಪ್ರಸಾದ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಳೆ ಸ್ಟಾರ್ಟ್ ಆಯ್ತು. ದಾಡಕ್ಕೆ ಹೋಗ್ಬೇಕಾ, ಪ್ಲ್ಯಾನ್ ಏನಾಗುತ್ತೆ ಚೆಕ್ ಮಾಡೋಣ. ಚೊಕ್ಕ ಬಿಸಿಲು ಬಿದ್ದಿದೆ. ನಾವು ಇವಾಗ ದಾಡಕ್ಕೆ ಹೊಡ್ತಾ ಇದ್ದೇವೆ. ನಾವು ಇವಾಗ ಒಂದು ವೇ ಟು ಧಾರವಾಡ ಇದ್ದೇವೆ. ಈ ಥರ ಚೊಕ್ಕ ಬಿಸಿಲು ಬಿತ್ತು ಅಂತಂತಂದ್ರೆ ಆರಾಮಾಗಿ ಹೋಗಿ ಬರ್ಬೋದು. ಇಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಕೈತಿ. ನೋಡ್ರಿ, ದೇವಸ್ಥಾನದಲ್ಲಿ ಇನ್ನೂ ಫಂಕ್ಷನ್ ನಡೀತಾನೆ ಇದೆ, ಜನ ಹೋಗ್ತಾನೆ ಇದ್ದಾರೆ. ಫೈನಲಿ ನಾವು ಲೊಕೇಶನ್ಗೆ ಬಂದ್ವಿ. ಇವಾಗ ತಗೊಳ್ಳೋಣ, ಕೆಲಸ ಇದೆ, ಕೆಲಸ ಮುಗಿಸೋಣ. ಆಮೇಲೆ ನರ್ಸರಿಗೆ ಹೋಗ್ಬೇಕು. ಅಲ್ಲಿ ಕೆಲವೊಂದು ನರ್ಸರಿ ಒಳಗೆ ಪ್ಲಾಂಟೇಶನ್ಸ್ ತೊಗೊಂಡು ಹಾಗೆ ಹೊಡೋಣ. ಇದು ಲಂಚ್ ಟೈಮ್ ಅಂತ ವೇಟ್ ಮಾಡ್ಬೇಕಂತ, ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೇವೆ. ನಾವು ಆಫೀಸ್ ಲಂಚ್ ಟೈಮ್ ಅಂತ ನಾವು ನರ್ಸರಿ ಬಂದ್ವಿ. ಪ್ಲಾಂಟೇಶನ್ಸ್ ಎಲ್ಲ ಅದನ್ನು ಚೆಕ್ ಮಾಡೋಣ. ಗಿಡ ಯಾವ ಸಿಕ್ಕರೆ ತೊಗೊಂಡು ಹೊಡಿದಿಂದ ನರ್ಸರಿ ಬಂದ್ವಿ. ಪ್ಲ್ಯಾಂಟ್ಸ್ ಯಾವ ಇದಾವೆ ಅಂತ ಚೆಕ್ ಮಾಡೋಕ್ಕೆ. ಬಟ್ ನಮಗೆ ಬೇಕಾಗಿರೋ ಪ್ಲ್ಯಾಂಟ್ ಯಾವೂ ಇಲ್ಲ ಇಲ್ಲೇ. ಮತ್ತು ರಿಟರ್ನ್ ಹೋಗ್ಬೇಕು ಇವಾಗ. ಆಲ್ಮೋಸ್ಟ್ ಎಲ್ಲ ಸಸಿಗಳು ಇದಾವೆ. ಬಟ್ ನಮಗೆ ಬೇಕಾಗಿರೋ ಸಸಿನೂ ಇಲ್ಲಪ್ಪ, ಅದೇ ಬೇಜಾರಾಗ್ತಿರೋದು. ನೋಡ್ರಿ, ದಾರೇಕ ಪಾಮ್ದ ಕೇಳಿದ್ವಿ. ಆಲ್ಮೋಸ್ಟ್ ಅಲ್ಲೆಲ್ಲ ಸಸಿಗಳಿದಾವೆ. ಬಟ್ ಬೇಕಾಗಿದ್ದ ಸಸಿಗಳನ್ನೇ ಇಲ್ಲ. ಬಂದಿದ್ದು ಕೆಲಸ ಆಗೋಲ್ವಿ ಯಾಕೋ. ಮತ್ತೆ ರಿಟರ್ನ್ ಮನೆಗೆ ಹೊಡೋದು ಇವಾಗ. ಆಗಲಿ ನೋಡೋಣ, ಲಂಚ್ ಟೈಮ್ ಇದೆ. ಲಂಚ್ ಟೈಮ್ ಮುಗಿರ್ತೈತೆ. ಅಲ್ಲಿ ಹೋಗಿ ಅದು ಮುಗಿಸ್ಕೊಂಡ ಹೊಡೋಣ. ಲಂಚ್ ಟೈಮ್ ಮುಗಿದಿದೆ, ಸ್ಟಾರ್ಟ್ ಆಗಿದೆ, ಹೋಗೋಣ ಇವಾಗ. ಬಿಲ್ಲಿಂಗ್ ಎಲ್ಲ ಮಾಡಿ ಆಯ್ತು. ನಾವು ಇವಾಗ ಹೊಡ್ತಿದ್ದೇವೆ. ಆಲ್ಮೋಸ್ಟ್ ಅಲ್ಲಿ ಬಂದಿದ್ದಿಲ್ಲ, ಕೆಲಸ ಮುಗಿತಾ. ನಾವು ಇವಾಗ ಇಲ್ಲಿಂದ ಹೊಡ್ತಿದ್ದೇವೆ. ನಾವು ನೆಕ್ಸ್ಟ್ ಸಿಗೋದು ಮನೆಯಲ್ಲೇ. ಜಸ್ಟ್ ಮೊನ್ನೆ ರೀಚ್ ಆದ್ವಿ. ಫ್ರೆಶ್ ಅಪ್ ಆಗೋಣ. ಧಾರವಾಡಕ್ಕೆ ಹೋಗಿ ಬಂದು ಮಲಗಿದ್ದೆ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇವಾಗೆದ್ದೆ. ಟೈಮ್ ಇವಾಗ 6:30 ಆಗಿದೆ. ನಮ್ಮ ಕೋಳಿ ಮನೆಗಳನ್ನು ನೋಡ್ಕೊಂಬಂದ ಲಾಗ್ನ ಎಂಡ್ ಮಾಡೋಣ. ಮಳೆ ಆಗಿರೋ ಕಾರಣ ನಮ್ಮ ಗಾರ್ಡನ್ ಎಲ್ಲ ಫುಲ್ ಒದ್ದೆ ಆಗಿಬಿಟ್ಟಿದೆ. ಆಲ್ರೆಡಿ ಶೆಡ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಟೀ ಕುಡಿಯೋಣ ಒಳಗಡೆ ಹೋಗಿ. ಎಂದಿನಂತೆ ಇವತ್ತಿನ ಲಾಗ್ ನಾವು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮಗೆ ಧನ್ಯವಾದಗಳು. ಬಾಯ್.